ಎಲ್ರಿಗೂ ನಮಸ್ಕಾರ. ಕನ್ನಡಿಗರಿಗೆ ಕೆಲಸ ಕೊಡಲು ಹೋಗಿ ಪೆಟ್ಟು ತಿಂದ್ರ ಯಶ್ ಕೆವಿಎನ್ ಪ್ರೊಡಕ್ಷನ್ಸ್. ಕನ್ನಡದ ಖ್ಯಾತ ನಟ ರಾಕಿಂಗ್ ಸ್ಟಾರ್ ಯಶ್ ನಟನೆಯಲ್ಲಿ ಮುಂಬರುವ ಚಿತ್ರವಾಗಿರುವ ಟಾಕ್ಸಿಕ್ ಸಿನಿಮಾಗೆ ದೊಡ್ಡ ಸಮಸ್ಯೆ ಎದುರಾಗಿದೆ. ಕಾರಣ ಟಾಕ್ಸಿಕ್ ಚಿತ್ರತಂಡ ಹಾಕಿಕೊಂಡಿರುವ ಶೂಟಿಂಗ್ ಸೆಟ್ ವಿರುದ್ಧ ಆರೋಪ ಮಾಡಿ ಲಾಯರ್ ಒಬ್ಬರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ HMT ಗ್ರೌಂಡ್ನಲ್ಲಿ ಹಾಕಿರುವ ಬೃಹತ್ ಶೂಟಿಂಗ್ ಸೆಟ್ನಲ್ಲಿ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ನಡೆಯುತ್ತಿತ್ತು. ಆದರೆ ಈಗ ಶೂಟಿಂಗ್ ಸ್ಟಾಪ್ ಆಗಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಹೋಗುವ ಮಾರ್ಗದಲ್ಲಿ HMT ಗ್ರೌಂಡ್ ಬಳಿ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಸೆಟ್ ಹಾಕಲಾಗಿದೆ. ಭಾರಿ ಬಿಗ್ ಬಜೆಟ್ ಚಿತ್ರವಾದ ಟಾಕ್ಸಿಕ್ ಶೂಟಿಂಗ್ಗೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಅಲ್ಲಿ ಬೃಹತ್ ಸೆಟ್ ನಿರ್ಮಾಣ ಮಾಡಲಾಗಿದೆ. ಆದರೆ ಈಗ ಸಿಟಿ ಬೆಸ್ಟ್ ಲಾಯರ್ ಒಬ್ಬರು ಟಾಕ್ಸಿಕ್ ಶೂಟಿಂಗ್ ಸೆಟ್ ಮೊಹಮ್ಮದ್ ವಿರುದ್ಧ ಅದು ಫಾರೆಸ್ಟ್ ಏರಿಯಾ ಎಂದು ಕೇಸ್ ದಾಖಲಿಸಿದ್ದಾರೆ ಎನ್ನಲಾಗಿದೆ. ಟಾಕ್ಸಿಕ್ ಚಿತ್ರತಂಡವು ಶೂಟಿಂಗ್ಗೆ ಎಂದು ಹಾಕಿರುವ ಸೆಟ್ ಇರುವ ಜಾಗವು ಫಾರೆಸ್ಟ್ ಏರಿಯಾ ಎಂದು ಮೀಸಲಾಗಿ ಇಟ್ಟಿರುವುದು. ಅಲ್ಲಿ ಅನಧಿಕೃತ ಸೆಟ್ ಹಾಕಲಾಗಿದೆ ಎಂದು ಸಿಟಿ ಲಾಯರ್ ಒಬ್ಬರು ಕೇಸ್ ದಾಖಲಿಸಿದ್ದಾರೆ. ಸದ್ಯ ಈ ಕೇಸ್ ಹಿಯರಿಂಗ್ ಆಗಸ್ಟ್ 19ಕ್ಕೆ ನಿಗದಿಯಾಗಿದೆ. ಜನರಿಗೆ ಹಾಗೂ ಸಮಾಜಕ್ಕೆ ತಮ್ಮಿಂದ ಆದಷ್ಟು ಕೊಡುಗೆ ನೀಡಬೇಕೆಂಬ ಕಾರಣಕ್ಕೆ ಯಶ್ ಹಾಗೂ ಕೆವಿಎನ್ ಸಂಸ್ಥೆ ಈ ಪ್ಯಾನ್ ವರ್ಲ್ಡ್ ಸಿನಿಮಾ ಟಾಕ್ಸಿಕ್ ಸೆಟ್ ಅನ್ನು ಮುಖ್ಯವಾಗಿ ಕರ್ನಾಟಕದಲ್ಲಿ, ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿಸಿದೆ. ಈ ಮೂಲಕ ಶೂಟಿಂಗ್ ಸೆಟ್ ನಿರ್ಮಾಣ, ನಿರ್ವಹಣೆ ಹಾಗೂ ಜಾಗದ ಬಾಡಿಗೆ ಎಲ್ಲವೂ ಕನ್ನಡಿಗರಿಗೆ ಸಿಗಲಿ ಎಂಬ ಸದುದ್ದೇಶವಿದೆ ಎನ್ನಲಾಗಿದೆ. ಆದರೆ ಕಾನೂನು ಪಾಲನೆಯಲ್ಲಿ ಲೋಪದೋಷವೇನಾದರೂ ಇತ್ತೆ ಎಂಬ ಸಂಗತಿ ಇನ್ನಷ್ಟೇ ಹೊರಬರಲಿದೆ. ಸದ್ಯಕ್ಕೆ ಕರ್ನಾಟಕ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡುವವರೆಗೂ ಸಿನಿಮಾ ಟೀಮ್ ಶೂಟಿಂಗ್ ಅಥವಾ ಇನ್ಯಾವುದೇ ಕೆಲಸಗಳನ್ನು ಇಲ್ಲಿ ಮಾಡುವಂತಿಲ್ಲ ಎನ್ನಲಾಗಿದೆ. ಹೀಗಾಗಿ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಆಗಸ್ಟ್ 19ರ ಹಿಯರಿಂಗ್ ಬಳಿಕ ನಡೆಯಲಿದೆ. ಅಂದರೆ ಆಗಸ್ಟ್ 19ರ ಬಳಿಕ ಕೋರ್ಟ್ ಏನು ಹೇಳಲಿದೆ ಎಂಬುದನ್ನು ಕಾದು ನೋಡಿ. ಬಳಿಕವಷ್ಟೇ ಶೂಟಿಂಗ್ ಮಾಡಬೇಕಿದೆ. ಹೀಗಾಗಿ ಸದ್ಯ ಯಶ್ ನಾಯಕತ್ವದ ಟಾಕ್ಸಿಕ್ ಶೂಟಿಂಗ್ ಮತ್ತೆ ಮುಂದಕ್ಕೆ ಹೋಗಿದೆ.